ಜಾತಿ ಗಣತಿ ಸಮೀಕ್ಷೆಗೆ ಗೈರಾದ ಸಿಬ್ಬಂದಿಗೆ ಬಿಗ್ ಶಾಕ್ ಎದುರಾಗಿದೆ. ಬೆಂಗಳೂರಿನಲ್ಲಿ ಗಣತಿಗೆ ಗೈರಾದವರಿಗೆ ವೇತನ ತಡೆಯನ್ನ ನೀಡಿ ಶಿಕ್ಷೆಯನ್ನು ಕೊಡಲಾಗುತ್ತೆ. 2300 ಗಣತಿದಾರರ ವೇತನ ತಡೆಯಲು ಜಿಬಿಎ ಪ್ಲಾನ್ ಅನ್ನು ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಗಣತಿಗೆ ಗೈರಾದವರಿಗೆ ವೇತನ ತಡೆಯನ್ನ ಶಿಕ್ಷೆ ಕೊಡ್ತಾರೆ. 2300 ಗಣತಿದಾರರ ವೇತನ ತಡೆಯಲು ಜಿಬಿಎ ಪ್ಲಾನ್ ಮಾಡ್ತಾ ಇದೆ. ಆರಂಭದಲ್ಲಿ ವೇತನ ಕಡಿತ ನಿರಂತರ ಗೈರಾದ್ರೆ ಸಸ್ಪೆಂಡ್ ಕೂಡ ಮಾಡಲಾಗ್ತಿತ್ತು. ಗಣತಿಗೆ ನಿರಂತರವಾಗಿ ಗೈರಾದವರಿಗೆ ಅಮಾನತು ಶಿಕ್ಷೆಯನ್ನ ಕೊಡಲಾಗುತ್ತೆ. ನೋ ವರ್ಕ್ ನೋ ಪೇ ಅಂತ ಮುಖ್ಯ ಆಯುಕ್ತರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಚ್ಚರಿಕೆ ಕೊಟ್ಟರೂ ಸಹ ಸಮೀಕ್ಷೆಗೆ ಗೈರಾಗ್ತಾ ಇದ್ದಾರೆ ಕೆಲವು ಗಣತಿದಾರರು. ಜಿಬಿಎ ವ್ಯಾಪ್ತಿಯಲ್ಲಿ ಸರ್ವೆಗೆ ಗೈರಾದಂತಹ 2300 ಗಣತಿದಾರರು. ಗೈರಾದವರ ವೇತನ ಕಟ್ ಮಾಡೋದಾಗಿ ಜಿಬಿಎ ಪ್ರಕಟಣೆಯನ್ನ ಹೊರಡಿಸಿದೆ. ಸದ್ಯ ಸಮೀಕ್ಷೆಯಲ್ಲಿ 18,000 ಸಮೀಕ್ಷಕರು ಭಾಗಿಯಾಗಿದ್ದಾರೆ. 2300 ಗಣತಿದಾರರ ವೇತನವನ್ನ ತಡೆಯಲು ಜಿಬಿಎ ಪ್ಲಾನ್ ಮಾಡ್ತಾ ಇದೆ. ಇದಕ್ಕೂ ಮೊದಲೇನೂ ಕೂಡ ಗಣತಿದಾರರು ಗೈರಾಗ್ತಾ ಇದ್ರು. ಅವಾಗ ವಾರ್ನ್ ಮಾಡಿದ್ರು, ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ. ಇನ್ನು ಮುಂದೆ ಕೂಡ ಹಾಗೇನಾದ್ರೂ ಕೂಡ 2300 ಗಣತಿದಾರರ ವೇತನ ತಡೆಯಲು ಜಿಬಿಎ ಪ್ಲಾನ್ ಮಾಡ್ತಾ ಇದೆ. ಕಟ್ಟುನಿಟ್ಟಾಗಿ ಗಣತಿದಾರರು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಕು. ಯಾರೊಬ್ರು ಕೂಡ ಇದರಿಂದ ಹೊರಗುಳಿಬಾರ್ದು. ಎಲ್ಲಾ ಗಣತಿದಾರರು ಕೂಡ ಅಷ್ಟೇ ಅವರಿಗೆ ಕೊಟ್ಟಿರುವಂತಹ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಇಲ್ಲದೆ ಇದ್ರೆ ಅವರನ್ನ ಸಸ್ಪೆಂಡ್ ಮಾಡಲಾಗುತ್ತೆ, ಅವರಿಗೆ ವೇತನವನ್ನ ಕಡಿತಗೊಳಿಸಲಾಗುತ್ತೆ ಅಂತ ಹೇಳಿ ಜಿಬಿಎ ಇದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದೆ. ಆರಂಭದಲ್ಲಿ ವೇತನ ಕಡಿತ ನಿರಂತರವಾದ ಗೈರಾದ್ರೆ ಸಸ್ಪೆಂಡ್ ಕೂಡ ಮಾಡಲಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟರು ಕೂಡ ಈಗಾಗಲೇ 2300 ಗಣತಿದಾರರು ಸಸ್ಪೆಂಡ್ ಮಾಡೋದಕ್ಕೆ ಜಿಬಿಎ ಪ್ಲಾನ್ ಮಾಡ್ತಾ ಇದೆ. ಕೆಲವರು ಗೈರಾಗ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಕೂಡ ಹೀಗೆ ಆದ್ರೂ ಕೂಡ ಸಸ್ಪೆಂಡ್ ಮಾಡಲಾಗುತ್ತೆ. ಇದಕ್ಕೆ ಜಿಬಿಎ ಪ್ಲಾನ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಬೆಂಗಳೂರಿನಲ್ಲಿ ಗಣತಿಗೆ ಗೈರಾದವರಿಗೆ ವೇತನ ತಡೆ ಶಿಕ್ಷೆಯನ್ನ ಕೊಡಲಾಗ್ತಾ ಇದೆ. 2300 ಗಣತಿದಾರರ ವೇತನ ತಡೆಯಲು ಜಿಬಿಎ ಪ್ಲಾನ್ ಮಾಡ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ನಿರೀಕ್ಷೆ ಈಗಾಗಲೇ ಜಿಬಿಎ ವ್ಯಾಪ್ತಿಯಲ್ಲಿ 368 ವಾರ್ಡ್ಗಳಲ್ಲಿ ಈಗಾಗಲೇ ಗಣತಿ ಕಾರ್ಯ ಶುರುವಾಗಿರುವಂತದ್ದು. ಈಗ ಇವತ್ತಿನ ದಿನಕ್ಕೆ 10 ದಿನ ಆಗಿರುವಂತದ್ದು. 10 ದಿನದಲ್ಲಿ ಸುಮಾರು 13 ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ಗಣತಿ ಮಾಡಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಗಣತಿಗೆ ಹಾಕಿದಂತಹ ಕೆಲವರು ಗೈರಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಆರೋಗ್ಯ ನೆಪ ಹೇಳಿ ಹಾಗೂ ಇನ್ನಿತರ ಕಾರಣಗಳು ಕೊಟ್ಟು ಈಗಾಗಲೇ ಗೈರಾಗಿರುವಂತದ್ದು. ಸುಮಾರು 18,000 ಏನು ಸಿಬ್ಬಂದಿಗಳ ನೇಮಕ ಮಾಡಿದ್ರು. ಅದರಲ್ಲಿ ಸುಮಾರು 2300 ಸಿಬ್ಬಂದಿಗಳು ಗೈರಾಗಿರುವಂತದ್ದು. ಆ ಗೈರಾದವರಿಗೆ ಜಿಬಿಎ ಈಗ ಚಾಟಿ ಬಿಟ್ಟಿರೋದು. ಮುಖ್ಯ ಆಯುಕ್ತರಾದಂತಹ ಮಹೇಶ್ವರ ಅವರು ಕೂಡ ಇವತ್ತು ಹೇಳಿಕೆ ಕೊಟ್ಟಿರುವಂತದ್ದು, ಅಂದ್ರೆ ಪ್ರಕಟಣೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಯಾರ್ಯಾರು ಗೈರಾಗಿದ್ರು ಅವ್ರನ್ನೆಲ್ಲರೂ ಕೂಡ ವೇತನ ಕಟ್ ಮಾಡ್ತೀವಿ ಅಂತ ಕೂಡ ಆದೇಶ ಕೊಟ್ಟಿರುವಂತದ್ದು. ನಿರೀಕ್ಷಾ. ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.